ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ರೇವಿನ್ಸ್ ಕಿಚನ್. ಉಷಾ, ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಹೆಂಗೆ ಬದನೆಕಾಯಿ ಗೊಜ್ಜು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದರಲ್ಲಿ ನೋಡಿದ್ರೆ ಚಪಾತಿ ಜೊತೆಲಿ ತಿನ್ಬೋದು, ದೋಸೆ ಜೊತೆಲಿ ತಿನ್ಬೋದು. ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಆಗೋದು ಮಾಡೋದಕ್ಕೆ. ಬನ್ನಿ ತೋರಿಸ್ತೀನಿ. ಇವತ್ತು ನೋಡಿ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಒಂದು ದೊಡ್ಡದು ಇದು ಗಾರ್ಲಿಕ್, ಒಣಗಿದ ಮೆಣಸಿನಕಾಯಿ 10, ಒಣಗಿದ ಕೊಬ್ಬರಿ ಒಂಚೂರು, ಆಮೇಲೆ ಬಂದು ಕ್ಯಾಶ್ಯೂನಟ್ 15 to 20. ಇದು ಬಂದು ಫ್ರೈ ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಹಂಗೆ ಡೈರೆಕ್ಟ್ ಆಗಿ ಗ್ರೈಂಡ್ ಮಾಡಿ. ಬದನೆಕಾಯಿ 20 ಬದನೆಕಾಯಿ ಇಟ್ಟಿದ್ದೀನಿ. ಅದರಲ್ಲಿ ನೋಡಿ ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ. ಅದು ಒಂದು 4 ಪೀಸಸ್ ಮಾಡಬೇಕು. ಈ ತರ 6 ಪೀಸಸ್ ಮಾಡ್ಕೊಂಡು ಎಲ್ಲಾರು ರೆಡಿಯಾಗಿ ಇಟ್ಕೊಳ್ಳಿ. ಈ ತರ 6 ಪೀಸಸ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಳಿ, ಕಸರಿ ಬರೋದಿಲ್ಲ. ಆಮೇಲೆ ಇದು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನು ತೋರಿಸ್ತೇನೆ. ಒಣಗಿದ ಕೊಬ್ಬರಿ, ಮೆಣಸು, ಜೀರಿಗೆ, ಮ್ಯಾಕ್ಸಿಮಮ್ 15 ನಿಮಿಷ ಆಗೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು ನೀವು. ಬರೀ 15 ನಿಮಿಷ. ಇದು ಸ್ವಲ್ಪ ಒಂಚೂರು ಗ್ರೈಂಡ್ ಮಾಡ್ಕೊಬಿಡೋಣ ಫಸ್ಟೇ. ಇವಾಗ ಫಸ್ಟ್ ನಿಂದ ಗ್ರೈಂಡ್ ಕೊಡೋಣ. ಇದೇನಾಗಿದೆ ಅಂದ್ರೆ ತುಂಬಾ ನೈಸ್ ಆಗಿ ಮಾಡಬಾರ್ದು, ತುಂಬಾ ಒಂಚೂರಾಗಿ ಇದಾಗಿದೆ. ಒಗ್ರಾಗಿರ್ಬೇಕು ನೋಡಿ. ಇವಾಗ ನೋಡಿ ಇಷ್ಟಿದೆ, ಇಷ್ಟು ಒಗ್ರಾಗಿದೆ. ಇದಕ್ಕೆ ಒಳಗಡೆ ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕ್ಯಾಶ್ಯೂನಟ್ ಹಾಕ್ತಿದೀವಿ. ಇದು ತುಂಬಾ ಗ್ರೈಂಡ್ ಮಾಡಬಾರ್ದು, ಒಗ್ರಾಗಿರೋ ತರ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ದಿರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಧನಿಯಾ ಪೌಡರ್ 1 ಸ್ಪೂನು, ಹಲ್ದಿ ಪೌಡರ್ 1/4 ಟೀ ಸ್ಪೂನು, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಮಿಕ್ಸಿನಲ್ಲೇ ಹಾಕಿ ಗ್ರೈಂಡ್ ಮಾಡ್ಕೋಬಿಡಿ. ಅವಾಗ ನಿಮ್ಗೆ ಎಲ್ಲಾನು ಅದ್ರಲ್ಲಿ ತುಂಬಿಸೋವಾಗ ಚೆನ್ನಾಗಿ ಬರುತ್ತೆ. ಎಲ್ಲ ಸೇರಿಸಿ ಇದು ಹಾಕೋಬಿಡ್ಬೇಕು, ಯಾಕಂದ್ರೆ ಅವಾಗ ಎಲ್ಲಾನು ಮಿಕ್ಸ್ ಆಗಿರುತ್ತೆ. ಬದನೆಕಾಯಿ ಒಳಗಡೆ ಫಿಲ್ಲಿಂಗ್ ಮಾಡೋವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಒಂಚೂರು ನೀರು ಆಡ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಸ್ವಲ್ಪ ತುಂಬಾ ಇದಾಗಿದೆ, ಡ್ರೈ ಆಗ್ತಾ ಇದೆ. ಒಂಚೂರು ನೀರು ಆಡ್ ಮಾಡ್ಕೊಳ್ಳೋಣ. ನೋಡಿ ಇದೀನಿ. ಇವಾಗ ಬದನೆಕಾಯಿ ಒಳಗಡೆ ಫಿಲ್ಲಿಂಗ್ ಮಾಡೋಣ. ನೀಟಾಗಿ ಬದನೆಕಾಯಿ ಒಳಗಡೆ ಕೈಯಿಂದ ತಗೊಳ್ಳಿ, ಯಾಕಂದ್ರೆ ಸ್ಪೂನಿಂದ ಹಾಕೋವಾಗ ಅದು ಒಳಗಡೆ ಸೇರ್ಸಕ್ ಆಗೋದಿಲ್ಲ. ಒಂಚೂರು ಒಳಗಡೆ ಸೇರ್ಸೋ ತರ ನೀಟಾಗಿ ಫಿಲ್ ಆಗ್ಬೇಕು. ಎಲ್ಲಾ ಕಡೆನೂ ಸರಿಯಾಗಿ ತುಂಬಿಸ್ಕೊಳ್ಳಿ. ಈ ತರ ಇದ್ರಲ್ಲಿ ನೋಡಿದ್ರೆ ಬದನೆಕಾಯಿನಲ್ಲಿ ನಾವು ಆನಿಯನ್ ಹಾಕೋದಿಲ್ಲ, ಆಮೇಲೆ ಬಂದು ನೋಡಿ ಟೊಮೆಟೊ ಹಾಕೋದಿಲ್ಲ, ಹುಣಸೆಹಣ್ಣು ಹಾಕೋದಿಲ್ಲ. ಈಸಿಯೆಸ್ಟ್ ಬದನೆಕಾಯಿ ಗ್ರೇವಿ ಮಾಡೋದು, ತೊಕ್ಕು ತರ ಇರುತ್ತೆ. ಎಲ್ಲದಕ್ಕೂ ಈ ತರ ಹಚ್ಕೊಳ್ಳಿ. ಎಲ್ಲದಕ್ಕೂ ಈ ತರ ಹಚ್ಕೊಂಡು ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬಿಡಿ. ಒಂದ್ ಸೈಡ್ ಅಲ್ಲಿ ಇಡಿ, ಫುಲ್ ಆಗಿ ಎಲ್ಲದಕ್ಕೂ ಹಚ್ಕೊಳ್ಳೋವರೆಗೂ ಒಂದ್ ಸೈಡ್ ಅಲ್ಲಿ ಇಟ್ಕೊಡಿ. ಈ ತರ ಫಿಲ್ಲಿಂಗ್ ಮಾಡ್ಕೋಬೇಕು, ಒಳಗಡೆ ಪ್ರಾಪರ್ ಆಗಿ ಫಿಲ್ಲಿಂಗ್ ಆಗ್ಬೇಕು. ಇವಾಗ ನಾನು ಗ್ಯಾಸ್ ಅಣಿಸಿ ಇಟ್ಟಿದ್ದೀನಿ. ಸ್ವಲ್ಪ ಮಿಕ್ಕಿಯೋದು, ಆಮೇಲೆ ಲಾಸ್ಟ್ ಅಲ್ಲಿ ಒಂಚೂರು ನೀರ್ ಹಾಕಿ ಅದ್ರಲ್ಲಿ ಹಾಕ್ಬೇಕು. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕೊಳ್ಳಿ, ಬಿಕಾಸ್ ಬದನೆಕಾಯಿ ಕುಕ್ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಸಾಸಿವೆ ಬಂದು 1 ಸ್ಪೂನ್, ಚಿಕ್ಕ ಸ್ಪೂನ್ ಅಲ್ಲಿ 1 ಸ್ಪೂನ್ ಸಾಕು. ಇಷ್ಟೇ. ಇದರಲ್ಲಿ ನಾವು ಇವಾಗ ಬದನೆಕಾಯಿ ಹಾಕ್ತೀವಿ. ಸಾಸಿವೆ ಇದಾಗಿದ ತಕ್ಷಣ ಬದನೆಕಾಯಿ ಹಾಕ್ತೀವಿ. ಸಾಸಿವೆ ಬಸ್ಸಾಗ್ತಿದೆ, ಅದರಲ್ಲಿ ಒಂದೊಂದೇ ಬದನೆಕಾಯಿ. ಗ್ಯಾಸ್ ಸ್ಲೋನಲ್ಲಿ ಇಟ್ಕೊಳ್ಳಿ, ಒಂದೊಂದೇ ಬದನೆಕಾಯಿ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಫಿಲ್ ಮಾಡಿ ಇರೋದೆಲ್ಲ ಹಾಕಿದ್ದೀನಿ. ಆಯಿಲಲ್ಲಿ ಒಂಚೂರು ಮಿಕ್ಸ್ ಮಾಡ್ಕೋಬೇಡಿ. ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಒಂದು 15 ನಿಮಿಷ ಇಟ್ಟರೆ ಎಲ್ಲ ರೆಡಿ ಆಗುತ್ತೆ. ಒಂಚೂರು ಚೆನ್ನಾಗಿ ನೀರು ಹಾಕ್ಕೋಬೇಡಿ. ಆಮೇಲೆ ಇದು ಅದರ ಮೇಲೆ ಹಾಕ್ತೀವಿ, ಯಾಕಂದರೆ ಬದನೆಕಾಯಿ ಕುಕ್ ಹಾಕಬೇಕಲ್ಲ. ಎಣ್ಣೆಯಲ್ಲಿ ತುಂಬ ಆಯಿಲ್ ಯೂಸ್ ಮಾಡಬಾರ್ದು, ಎಷ್ಟಾಗುತ್ತೋ ಅಷ್ಟು ಕಮ್ಮಿನಲ್ಲೇ ಫ್ರೈ ಮಾಡೋಣ. ಹೌದು, ಅಷ್ಟೇ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು 15 ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಿ. ಬನ್ನಿ ನೋಡೋಣ ಹೆಂಗ್ ಕುಕ್ ಆಗಿದೆ ಅಂತ. ನೋಡಿ, ಬದನೆಕಾಯಿ ಈರುಳ್ಳಿ ಹಾಕ್ಲಿಲ್ಲ, ಟೊಮೆಟೊ ಹಾಕ್ಲಿಲ್ಲ, ಏನು ಹಾಕ್ಲಿಲ್ಲ. ನೋಡಿ ಹೆಂಗಿದೆ ಗ್ರೇವಿ. ಚಪಾತಿ ನೋಡಿ, ಚಪಾತಿ ಜೊತೆಯಲ್ಲಿ ಗ್ರೇವಿನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬೇಗ ಕುಕ್ ಆಗೋಗಿದೆ. ಬದನೆಕಾಯಿ ನೋಡಿ ಮ್ಯಾಶ್ ಮಾಡಿ ತೋರಿಸ್ತೀನಿ, ಎಷ್ಟು ಬೇಗ ಕುಕ್ ಆಗ್ಬಿಡುತ್ತೆ. ನೋಡಿ ಆಯಿಲ್ ನೋಡಿ ಎಲ್ಲ ಬಿಟ್ಕೊಂಡು ಆಚೆ ಬಂದಿದೆ, ಅವಾಗ ರೆಡಿಯಾಗಿದೆ ಅಂತ ಅರ್ಥ. ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೋಬಹುದು. ನೋಡಿ, ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಇಟ್ಕೊಟ್ರೆ ಸಾಕು. ಬನ್ನಿ ಓಪನ್ ಮಾಡೋಣ. ಗ್ರೇವಿ ರೆಡಿ. ಇವಾಗ ನಾವು ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಬೋಲ್ಗೆ ಹಾಕೊಳ್ಳೋಣ, ಸರ್ವ್ ಮಾಡಿ ನೋಡೋಣ. ಟೇಸ್ಟ್ ನೋಡ್ಬಿಟ್ಟು ಎಲ್ಲರೂ ಹೇಳಿ ನಮ್ಗೆ ಹೆಂಗಿದೆ ಅಂತ. ಜಸ್ಟ್ 15 ಮಿನಿಟ್ಸ್ ಗ್ರೇವಿ. ಬದನೆಕಾಯಿ ಗ್ರೇವಿ